ಕೆಲವ್ರು ಏನು ಗೊತ್ತಾ, ನಂಗೆ ಎಲ್ಲ ಬೇಡ ಆಗಿದೆ ಆಚಾರ, ಅದಕ್ಕೆ ನಾನು ಪುರಾಣಕ್ಕೆ ಬರೋದು ಬಿಟ್ಬಿಟ್ಟೆ ಅಂತಾರೆ. ಎಲ್ಲ ಬೇಡ ಆದಾಗ ಭಗವಂತ ಬೇಕಾದ್ರೆ ಬೇಡ ಆಗಿದ್ದು ಸಾರ್ಥಕ ಆಗತ್ತೆ. ಎಲ್ಲ ಬೇಡಗಳ ಜೊತೆಯಲ್ಲಿ ಭಗವಂತನೂ ಸೇರ್ಕೊಂಡ್ಬಿಟ್ರೆ ಅದು ಪ್ರಯೋಜನ ಇಲ್ಲ ಅಲ್ವಾ. ನಂಗೆ ತುಂಬ ಬೇಜಾರಾಯಿತು, 2 ದಿವಸ ಸ್ಕೂಲ್ಗೆ ಹೋಗಲಿಲ್ಲ, ತುಂಬ ಬೇಜಾರ, ಕಡೆಗೆ ಎಕ್ಸಾಮ್ಗೂ ಹೋಗಲಿಲ್ಲ ಅಂದ್ರೆ ಇಂದಿರಾರಮಣ ಗೋವಿಂದ ಅಂತ. ಏನೋ ಒಂದಿನ ಸ್ಕೂಲ್ಗೆ ಹೋಗಲಿಲ್ಲ ಪರವಾಗಿಲ್ಲ, ಎಕ್ಸಾಮ್ಗೆ ಹೋಗಲಿಲ್ಲ ಅಂದರೆ ಫೇಲ್. ಇಡೀ ವರ್ಷ ಹಾಳ್ರಿ, ಇಡೀ ಜನ್ಮ ಹಾಳಾಗಿಬಿಡುತ್ತೆ. ಮಾನವ ಜನ್ಮ ಮರಳಿ ಈ ಪರಿ ಜನ್ಮ ಬರುವ ಹವಣಿಕೆಯಂತೂ ಇಲ್ಲ. ತತ್ರಾಪಿ ದುರ್ಲಭಂ ಮನ್ಯೆ ವೈಕುಂಠ ಪ್ರಿಯ ದರ್ಶನಂ. ಮಾನವ ಜನ್ಮ ಬಂದಾಗ ನಿಮ್ಮನ್ನು ತಗೊಂಡೋಗಿ ಎಲ್ಲೋ ಸೌತ್ ಆಫ್ರಿಕಾ ಒಳಗೆ ನೀಗ್ರೋ ಮಧ್ಯ ಹುಟ್ಟಿಸಿದ್ರೆ ಕೃಷ್ಣನ್ ಕಥೆ ಎಲ್ಲಿ ಬರ್ಬೇಕ್ರಿ? ಹೌದಾ? ಭಗವಂತನ ಭಕ್ತರ ದೇವರ ಕಥೆ ಕೇಳುವವರ ನಡುವೆ ನಿಮ್ಮನ್ನ ಸೃಷ್ಟಿ ಮಾಡಿದ್ದಾನಲ್ಲ, ಇದಕ್ಕಿಂತ ಕೃಷ್ಣ ಪ್ರಜ್ಞೆ ಇರುವವರ ಜೊತೆಯಲ್ಲಿ ನಿಮ್ಮನ್ನು ಸೃಷ್ಟಿ ಮಾಡಿದ್ದಾನಲ್ಲ. ಆಚಾರ್ಯರ ಮಧ್ವರ ಮನೆಯಲ್ಲಿ, ಮಂತ್ರಾಲಯ ಪ್ರಭುಗಳ ಮನೆಯಲ್ಲಿ, ವ್ಯಾಸರಾಜರ ಮನೆಯಲ್ಲಿ, ವಾದಿರಾಜರ ಮನೆಯಲ್ಲಿ, ಎಂಥ ಜ್ಞಾನಿಗಳ ಮನೆಯಲ್ಲಿ ನಮಗೆ ಹುಟ್ಟು ದೇವರು ಕೊಟ್ಟಿದ್ದಾನಲ್ಲ. ಇದಕ್ಕಿಂತ ಇನ್ನೇನು ಬೇಕ್ರಿ? ಮತ್ತೆ ನಮಗೆ ಸಿಗುತ್ತೆ, ಏನು ಗ್ಯಾರಂಟಿ?